ಓಂ ನಮಃ ಶಿವಾಯ. ಸ್ವಾಮಿ ಗುರುಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಮಿ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ. ಈಗಾಗಲೇ ನಾನು ಆಧ್ಯಾತ್ಮಿಕದ ಒಂದು ನಿಟ್ಟಿನಲ್ಲಿ ಮಾತಾಡೋಕ್ಕೆ ಶುರು ಮಾಡಿದ್ದೇನೆ. ಹಾಗೇನೇ ಅದು ಕಂಟಿನ್ಯೂ ಆಗುತ್ತೆ. ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಮುಂದಿನ ದಿನಗಳಲ್ಲಿ ಎಲ್ಲದಕ್ಕೂ ಉತ್ತರ ಸಿಗುತ್ತೆ ಅಂತ ಅಂದ್ಕೊಂಡು ಈ ವಿಡಿಯೋವನ್ನು ಅಂದರೆ ಈ ಒಂದು ನಾನು ವಿಡಿಯೋವನ್ನು ಹಾಕ್ತಾ ಇರ್ತೇನೆ. ಹಾಗೆಯೇ ನಿಮ್ಮ ಕೂಡ ನಿಮ್ಮ ಏನೇ ಪ್ರಶ್ನೆ ಇದ್ದರೂ ಕೂಡ ಆ ಥರದ್ದು ಆಧ್ಯಾತ್ಮಿಕವಾಗಿ ಉತ್ತರ ಕೊಡಬೇಕು ಅಂತ ಇದ್ದರೆ ನಾನು ಖಂಡಿತವಾಗ್ಲೂ ಅದನ್ನು ಹಾಕ್ಬೋದು. ಖಂಡಿತವಾಗ್ಲೂ ನಿಮ್ಮ ಹೆಸರು ಕೂಡ ನಾನು ಅದರ ಬಗ್ಗೆ ವಿಡಿಯೋ ಮಾಡ್ತೇನೆ. ನಿಮ್ಮ ಹೆಸರನ್ನು ಪ್ರಸ್ತಾಪ ಮಾಡೋದಾದರೆ ಅಲ್ಲಿ ಪ್ರಸ್ತಾಪ ನಿಮ್ಮ ಅಭ್ಯಂತರ ಇದ್ದರೆ ಹೆಸರನ್ನು ಕೂಡ ಹೇಳ್ತೇನೆ. ಹಾಗೆ ನಿಮ್ಮ ವೈಯಕ್ತಿಕ ಸಮಸ್ಯೆ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ರಾಶಿ ನಕ್ಷತ್ರ ತಿಳಿಸಿ, ಗೊತ್ತಿಲ್ಲ ಡೇಟ್ ಆಫ್ ಬರ್ತ್ ಹಾಕಿ ಸಮಸ್ಯೆಯನ್ನು ಬರೆದುಕೊಳಿಸುವಾಗ ಕರೆಕ್ಟಾಗಿ ಬರೆದುಕೊಳಿಸಿ ಉತ್ತರ ಕೊಡೋಕ್ಕೆ ಈಸಿ ಆಗುತ್ತೆ. ಸಮಯದ ಅಭಾವದಿಂದ ಸ್ವಲ್ಪ ಉತ್ತರ ಕೊಡೋಕೆ ಲೇಟ್ ಆಗುತ್ತೆ, ಆದರೆ ಪ್ರತಿಯೊಬ್ಬರಿಗೂ ಉತ್ತರ ಕೊಡ್ತೇನೆ. ಅದನ್ನು ಅಲ್ಲೇ ನಾನು ಉತ್ತರ ಕೊಡ್ತೇನೆ. ಅದು ಯಾವತ್ತೂ ಹಾಗೇ ಇರುತ್ತೆ. ಮತ್ತು ಈ ಥರ ಕ್ವಶನ್ ಏನಾದರೂ ನಿಮಗೆ ಏನೇನೋ ಸಮಸ್ಯೆಗಳು ಅಥವಾ ಅದು ಯಾಕೆ ಬರ್ತಾ ಇದೆ, ಏನೇನೋ ಗೊಂದಲಗಳು ಇದ್ದರೆ ಖಂಡಿತವಾಗ್ಲೂ ಅದನ್ನು ನೀವು ಅದು ಕೂಡ ಪ್ರಶ್ನೆ ಕೇಳ್ಬೋದು. ಅದ್ರ ಬಗ್ಗೆನೇ ನಾನು ವಿಡಿಯೋ ಹಾಕಿ ನಿಮ್ಮ ಪ್ರಶ್ನೆಗೆ ಅಲ್ಲಿ ಉತ್ತರ ಕೊಡ್ತೇನೆ ಅಂತ ಹೇಳ್ತಾ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ನಂಬಿರೋ ಶಿವದೇವರ ಗುರುಗಜ್ಜ ದೈವದ ಆಶೀರ್ವಾದ ಯಾವತ್ತೂ ಇರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ ಆಲ್ ಅಂತ ಬರ್ತಾರೆ, ಕ್ಲಿಕ್ ಮಾಡಿದರೆ ಸಾಕು. ಮತ್ತು ಏನು ಅಂದರೆ ನಾನು ಹೇಳ್ತಾ ಇದ್ದೇನೆ ಏನು ಅಂದರೆ ಯಾಕೆ ಕಷ್ಟ, ಅದೇ ನಿನ್ನೆ ನಾನು ಕಂಟಿನ್ಯೂ ಮಾಡ್ತೇನೆ. ಎಷ್ಟು ಆಗುತ್ತೋ ಅಷ್ಟು ಅದರ ಬಗ್ಗೆ ಮಾತಾಡಿಕೊಂಡು ಹೋಗ್ತೇನೆ. ನಿಮಗೆ ಒಂದು ಕರೆಕ್ಟಾಗಿ ಆನ್ಸರ್ ಸಿಗಬೇಕು. ಅದರಿಂದ ಯಾವತ್ತೂ ನೀವು ನಿಮ್ಮ ಕಷ್ಟಗಳನ್ನು ಕಷ್ಟದಾಗೆ ಭಾವಿಸಬಾರ್ದು. ಮುಂದಿನ ದಿನಗಳಲ್ಲಿ ಒಳ್ಳೆಯ ದಿನಗಳು ಬರುತ್ತೆ ಅನ್ನೋ ಒಂದು ಆತ್ಮವಿಶ್ವಾಸದಿಂದ ನೀವು ಬದುಕಬೇಕು ಕಷ್ಟದಲ್ಲಿ. ಆ ಥರ ಉತ್ತರ ಕೊಡ್ತೇನೆ ನಾನು ಸಾಧ್ಯವಾದಷ್ಟು. ಏನು ಅಂದರೆ ಈಗ ಅದೇ ಹೇಳಿದೆ ನಾನು ನಿನ್ನೆ, ಒಳ್ಳೆಯವರಿಗೆ ಕೆಟ್ಟದೇ ಆಗುತ್ತೆ, ಕೆಟ್ಟವರಿಗೆ ಒಳ್ಳೆಯದಾಗುತ್ತಾ, ಆ ಥರ ಈ ಥರ ಕೆಲವು ಪ್ರಶ್ನೆಗಳು ಬರ್ಬೋದು. ಯಾಕೆ ಅವರು ಆ ಥರ ಮಾಡ್ತಾರೆ, ಈ ಥರ ಮಾಡ್ತಾರೆ, ಏನೇನೋ ಕೆಟ್ಟ ಕೆಲಸ ಮಾಡ್ತಾರೆ, ಆದರೂ ಅವರಿಗೆ ಒಳ್ಳೆಯದು. ಖಂಡಿತವಾಗ್ಲೂ ಯಾರಿಗೂ ಭೂಮಿ ಮೇಲೆ ಒಳ್ಳೆಯದಕ್ಕೆ ಒಳ್ಳೆಯದೇ ಆಗುತ್ತೆ. ಕೆಟ್ಟವರಿಗೆ ಅವರು ಮಾಡಿದ್ದನ್ನು ಅನುಭವಿಸಲೇಬೇಕು. ಅದು ನೀವು ಏನು ಇದ್ದಾಗ, ನಾನು ಈಗಾಗಲೇ ಹೇಳಿದ್ದೇನೆ, ಕಷ್ಟದಲ್ಲಿರುವಾಗ ನಮಗೆ ಅನಿಸುತ್ತೆ, ಬೇರೆಯವರನ್ನು ನೋಡಿದಾಗ ನಮಗೆ ಕಷ್ಟ ಇರುತ್ತೆ. ಆಗ ಬೇರೆಯವರನ್ನು ನಾವು ಗಮನಿಸ್ತಾ ಇರ್ತೇವೆ, ಅವರಷ್ಟೆಲ್ಲ ಮಾಡ್ತಾರೆ, ಅವರು ಸುಖದಲ್ಲಿದ್ದಾರೆ, ನಾವು ಯಾಕೆ ಈ ಥರ ಇದ್ದೇವೆ ಅಂತ. ಖಂಡಿತವಾಗ್ಲೂ ಅದು ಎನಿಸಲೇಬಾರ್ದು. ನಾವು ಅನಿಸುತ್ತೆ, ಮನುಷ್ಯ ಜನ್ಮ ಅಂದರೆ ಅನಿಸಲೇಬೇಕು ಅಲ್ವ. ನಾವು ದೇವರಾಗೋಕ್ಕೆ ಆಗಲ್ಲ. ದೇವರಾದರೆ ನಮಗೆ ಆ ಥರ ಎಲ್ಲ ಭಾವನೆಗಳು ಬರೋದಿಲ್ಲ. ಆದರೆ ಏನು ಅಂದರೆ ನಾವು ಒಂದನ್ನು ನೆನಪಿಟ್ಕೋಬೇಕು, ಯಾವತ್ತೂ ನಮಗೆ ಕಷ್ಟ ಇರುತ್ತೆ ನೋಡಿ, ಆಗ ದೇವರು ಹೇಳ್ತಾರೆ ಅಂತೆ, ನಮಗೆ ಕೇಳಿಸೋದಿಲ್ಲ ಅಷ್ಟೇ, ದೇವರು ಹೇಳ್ತಾರಂತೆ, ನೀನು ನಿನ್ನ ಕಷ್ಟವನ್ನು ಒಂದು ಸ್ವಲ್ಪ ಬದಿಗಿಟ್ಟು ಬೇರೆಯವರನ್ನು ಸ್ವಲ್ಪ ನೋಡು. ಅಂದರೆ ನಾವು ಎಲ್ಲೋ ಹೋಗ್ತೇವೆ, ಫಾರ್ ಎಕ್ಸಾಂಪಲ್ ನಾವು ಎಲ್ಲೋ ಹೋಗ್ತೇವೆ ಅಥವಾ ನಾವು ದೇವಸ್ಥಾನಕ್ಕೆ ಹೋಗ್ತೇವೆ, ಅಲ್ಲಿ ಹೊರಗಡೆ ಭಿಕ್ಷುಕರು ಇರ್ತಾರೆ, ಕೈಕಾಲು ಇಲ್ಲದವರು ಇರ್ತಾರೆ. ಆಗ ನಾವು ಏನೆನಿಸ್ಬೇಕು, ಅಲ್ಲಿ ನಿಂತ್ಕೊಂಡು ಅಬ್ಬಾ ದೇವರು ಏನೋ ಕಷ್ಟನೋ ಸುಖನೋ ಅಟ್ಲೀಸ್ಟ್ ನಮಗೆ ಒಂದು ಕೈಕಾಲಾದರೂ ಸರಿ ಕೊಟ್ಟಿದ್ದಾರೆ, ತಿನ್ನಲಿಕ್ಕೆ ಉಣ್ಣಲಿಕ್ಕೆ ಸ್ವಲ್ಪ ದೊಡ್ಡ ಆ ಒಂದು ಇದನ್ನಾದರೂ ಯೋಗವನ್ನಾದರೂ ಕೊಟ್ಟಿದ್ದಾರಲ್ವ, ಇಷ್ಟಾದರೂ ಇಟ್ಟಿದ್ದಾರಲ್ವ. ಕಷ್ಟದ ನಮಗೆ ಏನೋ ಸಮಸ್ಯೆ ಇರ್ಬೋದು, ಆದರೂ ಇಷ್ಟಾದರೂ ಇದೆ ಅಲ್ವಾ ನಮಗೆ ನೋಡಿ. ಅಂಥವರನ್ನು ನೋಡಿದಾಗ ನಾವು ಆ ಥರ ಎನಿಸ್ಬೇಕು, ಗೊತ್ತಾಯ್ತಾ. ನಮ್ಮ ಕೆಳಗಿರವರನ್ನು ನೋಡಬೇಕು, ಆಗ ನಮ್ಮ ಸಮಸ್ಯೆ ಏನು ದೊಡ್ಡದಲ್ಲ ಅಂತ ಕಾಣುತ್ತೆ ನಮಗೆ, ಆಯಿತಾ. ನಾವು ಬರೀ ಅನ್ಯಾಯ ಮಾಡುವವರನ್ನು ಏನೋ ಮಾಡ್ತಾರಲ್ವ, ಒಟ್ಟಾರೆಯಾಗಿ ಏನೇನೋ ಕರ್ಮಗಳನ್ನು ಮಾಡಿಕೊಂಡು ಯಾರ್ಯಾರಿಗೂ ಅನ್ಯಾಯ ಮಾಡಿಕೊಂಡು ಯಾರ್ಯಾರ ಇದನ್ನು ಲಪಟಾಯಿಸ್ಕೊಂಡು ಏನೇನೋ ಮಾಡ್ತಾ ಇರ್ತಾರಲ್ಲ, ಅಂಥವ್ರನ್ನು ಮಾತ್ರ ನೋಡೋದಲ್ಲ, ನಮ್ಮ ಕೆಳಗಿನವರನ್ನು ನಾವು ನೋಡಬೇಕು. ಆಗ ನಮಗೆ ಅನಿಸುತ್ತೆ, ಪರವಾಗಿಲ್ಲ, ದೇವರು ಇಷ್ಟಾದರೂ ನಮ್ಮನ್ನು ಒಂದು ಇಟ್ಟಿದ್ದೀರಲ್ವಾ ದೇವರೇ ಅಂತ ನಿಮಗೆ ಒಂದು ಬರುತ್ತೆ ಆಗ. ಅದು ಒಂದು. ಇನ್ನೊಂದು, ಕೆಟ್ಟವರಿಗೆ ಯಾವತ್ತೂ ಅದು ಅವರ ಸಮಯ ಆಗ ಸರಿ ಇರುತ್ತೆ. ನಾನು ಹೇಳಿದ್ದೇನೆ ಈಗಾಗಲೇ, ಯಾವಾಗ ಕೆಟ್ಟದಾಗುತ್ತೆ ನಮಗೆ, ಯಾವಾಗ ನಮಗೆ ಕಷ್ಟಗಳು ಬರುತ್ತವೆ, ಯಾವಾಗಲೂ ಬರೋದಿಲ್ಲ. ನಾವು ಅಂದ್ಕೊಳ್ಳೋದು ನಮಗೆ ಜೀವಮಾನ ಇಡೀ ಕಷ್ಟ ಅಂತ, ನಾವು ಹಾಗೆ ಭಾವನೆ ನಮ್ಮದು, ಅದು ಅಲ್ಲ. ನಾನು ಅದ್ರ ಬಗ್ಗೆನೇ ಮುಂದೆ ಮಾತಾಡ್ತೇನೆ, ಸಾಡೆ ಸಾತಿ ಬಗ್ಗೆ. ಇದಕ್ಕೆಲ್ಲ ಕರ್ಮವನ್ನು, ನಮ್ಮ ಕರ್ಮ ಅಂದರೆ ನಾವು ಒಳ್ಳೇದು ಮಾಡಿರ್ಬೋದು, ಕೆಟ್ಟದ್ದು ಮಾಡಿರ್ಬೋದು, ಹಿಂದಿನ ಜನ್ಮದಾಗಿರ್ಬೋದು, ಈ ಜನ್ಮದಾಗಿರ್ಬೋದು, ಅದನ್ನು ಕೊಡೋಕ್ಕೆ ಬರುವುದು ಯಾರು? ಶನಿದೇವರು ಸಾಡೆ ಸಾತಿ ರೂಪದಲ್ಲಿ ನಮಗೆ ಕೊಡುವಂಥದ್ದು. ಅವರಾಗೆ ಕೊಡುವಂಥದ್ದಲ್ಲ. ನಾವು ಬೈತೇವೆ, ಶನಿ ಸಾಡೆ ಸಾತಿ ಬರುವಾಗ ಅಯ್ಯೋ ಬಂದರು ನಮಗೆ ಕಷ್ಟ ಕೊಡೋಕ್ಕೆ. ಖಂಡಿತವಾಗ್ಲೂ ಅವರು ಕಷ್ಟ ಕೊಡೋದೇ ಅಲ್ಲ, ನಮ್ಮ ಕರ್ಮಗಳನ್ನು ಇಷ್ಟಿಷ್ಟು ಅಂತ ಡಿವೈಡ್ ಮಾಡಿ ಕೊಡೋದು ಬಿಟ್ಟರೆ, ನಮ್ಮ ಒಳ್ಳೆತನ, ನಾವು ಒಳ್ಳೇದು ಮಾಡಿದರೆ ಒಳ್ಳೆಯದೇ ಕೊಡ್ತಾರೆ, ಕೆಟ್ಟದ್ದು ಮಾಡಿದ ಕೆಟ್ಟದ್ದು ಅವರು ಕರ್ಮವನ್ನು, ಅಂದರೆ ಅದರಿಂದ ಏನೋ ಒಂದು ಅವರು ಪಾಠ ಕಲಿಸಲಿಕ್ಕೆ ಅಂತ ಬರೋದು. ನಾವು ಅದನ್ನು ಅರ್ಥ ಮಾಡೋದಿಲ್ಲ. ನಮಗೆ ಬರೀ ಕಷ್ಟದ ಮೇಲೇ ಕಾನ್ಸಂಟ್ರೇಟ್ ಇರುತ್ತೆ ಹೊರತು ನಾಳೆ ಸುಖ ಬರುತ್ತೆ ಅನ್ನೋದನ್ನೇ ನಾವು ಮರೆತು ಬಿಡ್ತೇವೆ, ಆಯಿತಾ. ಅದಕ್ಕೆ ನಾನು ಇನ್ನು ಮುಂದೆ ಹೇಳೋದು ತುಂಬ ಹೇಳೋದಿದೆ ಇದರ ಬಗ್ಗೆ. ನಾನು ಅದನ್ನು ಎಪಿಸೋಡ್ ಅಂದರೆ ಒಂದೊಂದೇ ವೀಡಿಯೋ ಮಾಡಿ ಹಾಕ್ತೇನೆ, ನಿಮ್ಮೆಲ್ಲದಕ್ಕೂ ಉತ್ತರ ಕೊಡ್ತೇನೆ ನಾನು. ಇನ್ನೊಂದು ಹೇಳ್ತೇನೆ ನಾನು, ಅರ್ಜುನ ಒಮ್ಮೆ ಹೇಳ್ತಾನಂತೆ ಶ್ರೀಕೃಷ್ಣ ಪರಮಾತ್ಮನ ಹತ್ರ, ಏನು ಅಂದರೆ ಒಂದು ಗೋಡೆಯಲ್ಲಿ ನೀನು ಬರೀಬೇಕು ಕೃಷ್ಣ,
ಅಂತ. ಏನು ಅಂದರೆ ದುಃಖದಲ್ಲಿ ಇರುವವನಿಗೂ ಅದನ್ನು ನೋಡಿ ಖುಷಿ ಆಗಬೇಕು, ದುಃಖದಲ್ಲಿರುವವನಿಗೆ ಅದನ್ನು ನೋಡಿ ಹೌದು ಖುಷಿ ಆಗಬೇಕು, ಖುಷಿಯಲ್ಲಿರುವವನಿಗೆ ಅದನ್ನು ನೋಡಿ ದುಃಖ ಆಗಬೇಕು ಅಂತ ಒಂದೇ ಒಂದು ಲೈನನ್ನು ನೀನು ಗೋಡೆಯಲ್ಲಿ ಬರೆ ಅಂತ ಹೇಳುವಾಗ ಶ್ರೀಕೃಷ್ಣ ಪರಮಾತ್ಮರು ಹೀಗೆ ಬರೀತಾರಂತೆ, ಈ ಸಮಯ ಕಳೆದು ಹೋಗುತ್ತೆ ಅಂತ ಅಷ್ಟು ಬರೀತಾರಂತೆ. ನೋಡಿ, ಆ ದುಃಖದಲ್ಲಿ ಇರುವವನು ಆ ಒಂದು ಲೈನಲ್ಲೇ ನೋಡಿದಾಗ ಏನಾಗುತ್ತೆ, ಹೌದಲ್ವಾ, ಇದು ನನಗೆ ಪರ್ಮನೆಂಟ್, ಈ ಸಮಯ ಕಳೆದು ಹೋಗುತ್ತೆ ಅಂದರೆ ಆ ದುಃಖ ಕಳೆದು ಹೋಗ್ಬೋದು, ನಾಳೆ ಸುಖ ಬರ್ಬೋದು. ಅದೇ ಸುಖದಲ್ಲಿ ಇದ್ದವನು ಆ ಲೈನಲ್ಲಿ ಹೋದಿದ್ರೆ ಏನಾಗುತ್ತೆ ಅವನಿಗೆ, ಹೌದಲ್ವಾ, ನನಗೆ ಇದು ಸುಖ ಪರ್ಮನೆಂಟ್ ಅಲ್ವಲ್ಲ, ನಾಳೆ ನನ್ನ ಈ ಖುಷಿ ಕಳೆದು ಹೋಗ್ಬೋದಲ್ವಾ. ನೋಡಿ, ಅದನ್ನೆಲ್ಲ ನಾವು ಚಿಕ್ಕ ಚಿಕ್ಕ ವಿಷಯಗಳನ್ನೇ ನಾವು ಮನನೆ ಮಾಡಬೇಕು. ಕಷ್ಟ ಯಾರಿಗಿಲ್ಲ, ಎಲ್ರಿಗೂ ಇದೆ. ನಾನು ನಮ್ಮಿಂದ ಏನಾಗುತ್ತೆ ಈ ಒಂದು ಅಂದರೆ ನಾವು ಎಷ್ಟೇ ಕಷ್ಟದಲ್ಲಿದ್ದರೂ ದೇವರನ್ನು ಸ್ಮರಿಸೋದು, ದೇವರನ್ನು ಪ್ರಾರ್ಥನೆ ಮಾಡೋದು, ದೇವರನ್ನು ನಂಬೋದು ಯಾವತ್ತೂ ಕಮ್ಮಿ ಮಾಡ್ಬೋದು. ನಮಗೆ ಸುಖನೇ ಇರಲಿ, ಬೆಟ್ಟದಷ್ಟು ಸುಖ ಸಿಕ್ಕಿರಲಿ ಅಥವಾ ಕಷ್ಟನೇ ಸಿಕ್ಕಿರಲಿ, ದೇವರನ್ನು ನಾವು ಯಾವತ್ತೂ ಪ್ರಾರ್ಥನೆ ಮಾಡೋದನ್ನು ನಿಲ್ಲಿಸಬಾರ್ದು. ದೇವರು ಇಲ್ಲ ಅಂದರೆ ಏನೂ ಇಲ್ಲ. ಎಷ್ಟೇ ಕಷ್ಟದಲ್ಲಿ ಕೂಡ ಅವರು ನಮ್ಮನ್ನು ಕೈ ಹಿಡಿತಾರೆ. ನಾವು ಕಷ್ಟ ಬಂದಾಗ ದೇವರನ್ನು ಬೈಯೋದು, ಸುಖ ಬಂದಾಗ ದೇವರನ್ನು ಮರೆತು ಬಿಡುವುದು ಅಲ್ಲ. ಎಲ್ಲ ಸಮಯದಲ್ಲೂ ದೇವರನ್ನು ಪೂಜಿಸೋದು, ಭಜಿಸೋದು, ಪ್ರಾರ್ಥನೆ ಮಾಡೋದು. ನಮ್ಮ ಒಂದು ನೆನಪಿಟ್ಕೊಳ್ಳಿ, ನಮ್ಮ ಕರ್ಮವನ್ನು ನಾವು ಅನುಭವಿಸ್ತಿರೋದು ಯಾವ ದೇವರು ನಮಗೆ ಕೊಡೋದಂತಲ್ಲ. ಶನಿದೇವರಾಗಲಿ ಅಥವಾ ಬೇರೆ ದೇವರಾಗಲಿ ಅಥವಾ ನಮ್ಮನ್ನು ಪರೀಕ್ಷೆ ಮಾಡೋದು, ಅದು ಸುಮ್ಮನೆ ನಮ್ಮ ಒಂದು ಮೌಢ್ಯ. ನಾವು ಎಷ್ಟು ನಂಬ್ತೇವೆ ಆದರೂ ನಮ್ಮ ದೇವರನ್ನು ಪರೀಕ್ಷೆ ನಮ್ಮ ಕರ್ಮವನ್ನು ನಾವು ಅನುಭವಿಸೋದು. ಅದಕ್ಕೆ ತಾನೇ ಭೂಮಿಗೆ ಬಂದಿರೋದು, ಅದಕ್ಕೆ ತಾನೇ ದೇವರು ಕಳಿಸಿರೋದು. ನಾವು ಮಾಡಿರುವಂಥದ್ದು ಚಿಕ್ಕ ಪುಟ್ಟದೇ ಆಗಿರ್ಬೋದು, ಅದು ನಾವು ಎಣಿಸೋದು ನಾವೇನೋ ಅಷ್ಟು ಮಾಡಿರಲಿಕ್ಕಿಲ್ಲ. ಇಲ್ಲ, ನಾವು ಸುಖದಲ್ಲಿರುವಾಗ ನಮಗೆಲ್ಲ ಮರೆತು ಹೋಗಿರ್ತೇವೆ, ನಾವು ಕಷ್ಟಪಟ್ಟದನ್ನು ಮರೆತು ಬಿಡ್ತೇವೆ, ಆಯಿತಾ. ಆಗ ಯಾರೋ ಒಬ್ಬರು ಏನೋ ಬೇರೆಯವರ ಬಗ್ಗೆ ಕೆಟ್ಟದಾಗಿ ಮಾತಾಡಿದಾಗ ನೀವು ಉತ್ತರ ಕೊಡ್ತಿರೋ ಇಲ್ವೋ ಅದನ್ನು ಕೇಳ್ತೀರಿ. ಅದಕ್ಕೆ ಅದನ್ನು ಏನು ಮಾಡ್ತಾರೆ, ಅವನು ಕೆಟ್ಟದಾಗಿ ಮಾತಾಡುವಾಗ ಮತ್ತೊಬ್ಬರು ನಾವು ಸುಖದಲ್ಲಿರುವಾಗ ಏನು ಮಾಡ್ತೇವೆ, ಅದಕ್ಕೂ ನಾವು ಕಿವಿ ಕೊಡ್ತೇವೆ, ಆಯಿತಾ. ಬೇಡ, ಆ ಥರ ಮಾತಾಡಬೇಡಿ ಯಾರ ಬಗ್ಗೆ ಅಂತ ನಾವು ಹೇಳೋದು. ಅದು ಕೂಡ ನಮ್ಮ ಚಿಕ್ಕ ಪುಟ್ಟ ವಿಷಯನೂ ಕೌಂಟ್ ಆಗುತ್ತೆ. ಹಾಗೆ ನಾವು ಕಷ್ಟದಲ್ಲಿ ಇರ್ತೇವೆ, ಯಾರೋ ಇನ್ನೂ ನಮಗೆ ಅದೇ ನಾನು ಹೇಳಿದೆ, ದೇವಸ್ಥಾನದ ಹತ್ತಿರ ಭಿಕ್ಷುಕರು ಕೈಕಾಲು ಇಲ್ದವ್ರು ಏನೋ ಇರ್ತಾರೆ, ಅವರಿಗೆ ನಾವು ಒಂದು 10 ರೂಪಾಯಲ್ಲಿ 1 ರೂಪಾಯಿನ ದಾನ ಮಾಡ್ತೀವಿ. ನಮ್ಮಲ್ಲಿರುವುದು 10 ರೂಪಾಯಿ, 1 ರೂಪಾಯಿ ಇದೆ. ಅದು ನೀವು ಎಷ್ಟು ದೊಡ್ಡ ಪುಣ್ಯದ ಕೆಲಸ ಗೊತ್ತಾ. ಅದನ್ನು ದೇವರಿಗೆ ಯಾವುದೋ ಒಂದು ರೂಪದಲ್ಲಿ ಕೊಟ್ಟೇ ಕೊಡ್ತಾರೆ, ಆಯಿತಾ. ಈಗ ನಾನು ಈ ವಿಡಿಯೋವನ್ನು ಮಾಡ್ತಾಯಿದ್ದೇನೆ, ಎಣಿಸ್ಬೋದು ಇವಳಿಗೆ ದುಡ್ಡು ಬರುತ್ತೆ, ಇವಳಿಗೆ ಹಾಗೆ ಆಗುತ್ತೆ, ಇವಳಿಗೆ ಹೀಗಾಗುತ್ತೆ, ಇದರಿಂದ ಏನೋ ಪ್ರಯೋಜನ. ಖಂಡಿತ 1 ಪೈಸೆ ನನಗೆ ಇದರಲ್ಲಿ ಏನೂ ಬರ್ತಾ ಇಲ್ಲ, ಏನೂ ಆಗ್ತಾಯಿಲ್ಲ ನಿಜವಾಗ್ಲೂ ಹೇಳಬೇಕು ಅಂದರೆ. ಆದರೆ ನಾನು ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ನಿಮಗೆ ಸಮಾಧಾನ ಮಾಡ್ತೀನಲ್ವ, ಅದೇ ನನಗೆ ದೊಡ್ಡದು. ಇಷ್ಟರವರೆಗೆ ನಾನು ಅದನ್ನೇ ಅಂದ್ಕೊಂಡು ಬಂದವಳು. ನಾನು ಇನ್ನೂ ಮುಂದುವರಿ